ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈ ಅಕ್ರಮ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾಗೇಂದ್ರಗೆ ಸೇರಿದಂಥ ಸ್ಥಿರಾಸ್ತಿಯನ್ನು ಇಡಿ ಜಪ್ತಿ ಮಾಡಿದೆ. ಸರಿಸುಮಾರು 8 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ, ವಸತಿ ಮತ್ತು ವಾಣಿಜ್ಯ ಆಸ್ತಿ ಸೇರಿದಂತೆ 4 ಸ್ಥಿರಾಸ್ತಿಗಳು PMLA ಸೆಕ್ಷನ್ಗಳ ಅಡಿನಲ್ಲಿ ಸ್ಥಿರಾಸ್ತಿಯನ್ನು ಮುಟ್ಟುಗೋಲು ಮಾಡಲಾಗಿದೆ. ಇದು ಅಪರಾಧದ ಆದಾಯ ಅಂತ ಇಡಿ ಹೇಳಿದೆ. ಉಳಿದ ಆದಾಯವನ್ನು ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಹೀಗಾಗಿ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಇದು ಅಪರಾಧದ ಆದಾಯ. ಇದು ಅವುಗಳಿಗೆ ನಾಗೇಂದ್ರ ಬೇರೆ ಬೇರೆ ವ್ಯವಸ್ಥೆ ಮಾಡಿರ್ಬೋದು. ಯಾಕಂದರೆ ಇನ್ನು ಉಳಿದಂಥವಕ್ಕೆ ಪತ್ತೆ ಹಚ್ಚಕ್ಕಾಗಿಲ್ವಲ್ಲ, ಅದಕ್ಕೆ ಈ ಬೇರೆ ಬೇರೆ ವ್ಯವಸ್ಥೆ ಮಾಡಿರ್ಬೋದು ಅಥವಾ ಮರೆಮಾಚಿರಬಹುದು ಅಂತ ಕೂಡ ಇಡಿ ಹೇಳಿದೆ. ನೋಡಿ ಎಂಥ ಸ್ಥಿತಿ. ವಾಪಸ್ ಬಂದು ಮತ್ತೆ ಮಂತ್ರಿ ಆಗ್ತೀನಿ ಅಂತ ಕನಸು ಕಾಣ್ತಾ ಇದ್ರು. ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಹೇಳಿದರು ಒಂದು ಸಂದರ್ಭದಲ್ಲಿ, ಇಲ್ಲ ನಾಗೇಂದ್ರ ಮತ್ತೆ ಮಂತ್ರಿಮಂಡಲಕ್ಕೆ ವಾಪಸ್ ಬರುವಂಥದ್ದು ನಿಶ್ಚಿತ ಅಂತ. ಈಗ ರೇಡ್ ಮೇಲೆ ರೇಡ್ ಆಗ್ತಾ ಇವೆ. ಇನ್ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈ ಅಕ್ರಮ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾಗೇಂದ್ರಗೆ ಸೇರಿದಂಥ ಸ್ಥಿರಾಸ್ತಿಯನ್ನು ಇಡಿ ಜಪ್ತಿ ಮಾಡಿದೆ. ಸರಿಸುಮಾರು 8 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ, ವಸತಿ ಮತ್ತು ವಾಣಿಜ್ಯ ಆಸ್ತಿ ಸೇರಿದಂತೆ 4 ಸ್ಥಿರಾಸ್ತಿಗಳು PMLA ಸೆಕ್ಷನ್ಗಳ ಅಡಿನಲ್ಲಿ ಸ್ಥಿರಾಸ್ತಿಯನ್ನು ಮುಟ್ಟುಗೋಲು ಮಾಡಲಾಗಿದೆ. ಇದು ಅಪರಾಧದ ಆದಾಯ ಅಂತ ಇಡಿ ಹೇಳಿದೆ. ಉಳಿದ ಆದಾಯವನ್ನು ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಹೀಗಾಗಿ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಇದು ಅಪರಾಧದ ಆದಾಯ. ಇದು ಅವುಗಳಿಗೆ ನಾಗೇಂದ್ರ ಬೇರೆ ಬೇರೆ ವ್ಯವಸ್ಥೆ ಮಾಡಿರ್ಬೋದು. ಯಾಕಂದರೆ ಇನ್ನು ಉಳಿದಂಥವಕ್ಕೆ ಪತ್ತೆ ಹಚ್ಚಕ್ಕಾಗಿಲ್ವಲ್ಲ, ಅದಕ್ಕೆ ಈ ಬೇರೆ ಬೇರೆ ವ್ಯವಸ್ಥೆ ಮಾಡಿರ್ಬೋದು ಅಥವಾ ಮರೆಮಾಚಿರಬಹುದು ಅಂತ ಕೂಡ ಇಡಿ ಹೇಳಿದೆ. ನೋಡಿ ಎಂಥ ಸ್ಥಿತಿ. ವಾಪಸ್ ಬಂದು ಮತ್ತೆ ಮಂತ್ರಿ ಆಗ್ತೀನಿ ಅಂತ ಕನಸು ಕಾಣ್ತಾ ಇದ್ರು. ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಹೇಳಿದರು ಒಂದು ಸಂದರ್ಭದಲ್ಲಿ, ಇಲ್ಲ ನಾಗೇಂದ್ರ ಮತ್ತೆ ಮಂತ್ರಿಮಂಡಲಕ್ಕೆ ವಾಪಸ್ ಬರುವಂಥದ್ದು ನಿಶ್ಚಿತ ಅಂತ. ಈಗ ರೇಡ್ ಮೇಲೆ ರೇಡ್ ಆಗ್ತಾ ಇವೆ. ಇನ್ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ.